ಹಲೋ, ಎಲ್ರಿಗೂ ಅವಿ ದಿವಿ ಮಾಡೋ ನಮಸ್ಕಾರ. ತುಂಬ ಜನ ನನಗೆ ಯಾವಾಗಲೂ ಒಂದು ಕ್ವಶನ್ ಕೇಳ್ತಿದ್ರು, ನಿನ್ನ ಸಂಡೇ ರುಟೀನ್ ಹೇಗಿರುತ್ತೆ ಅಂತ. ಫೈನಲಿ ಅದಕ್ಕೊಂದು ವೀಡಿಯೋ ಮಾಡಿದ್ದೀನಿ ನೋಡಿ. ಎವ್ರಿ ಸಂಡೇ ಹೆಬ್ಬಾಳಲ್ಲಿರೋ ವೆಟರ್ನರಿ ಕ್ಯಾಂಪಸ್ ಗ್ರೌಂಡಲ್ಲಿ ಕ್ರಿಕೆಟ್ ಆಡ್ತೀನಿ. ನಮ್ಮ ಕ್ರಿಕೆಟ್ ಕ್ಲಬ್ ನೇಮು ಸೃಷ್ಟಿ ಕ್ರಿಕೆಟ್ ಕ್ಲಬ್ ಅಂತ. ಕ್ರಿಕೆಟ್ ಮೇಲೆ ಸಖತ್ ಪ್ಯಾಷನ್ ಇಟ್ಕೊಂಡಿರೋ ನಮ್ಮ ಸೀನಿಯರ್ಸು ಈ ಕ್ಲಬ್ನ ಫಾರ್ಮ್ ಮಾಡಿ ತುಂಬ ವೆಲ್ ಡಿಸಿಪ್ಲಿನ್ಡಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಎವ್ರಿ ಸಂಡೇ 6:30 to 10:30 10 ಓವರ್ದು 3 ಮ್ಯಾಚಸ್ ಆಡ್ತೀವಿ. ಆನ್ ಟೈಮ್ ಬಂದು ಲಾಸ್ಟ್ ಬ್ಯಾಟಿಂಗ್ ಆಡೋ ಸೀನಿಯರ್ಸ್ಗಳು, ಲೇಟಾಗಿ ಬಂದು ಫಸ್ಟ್ ಬ್ಯಾಟಿಂಗ್ ಆಡೋ ಜೂನಿಯರ್ಸ್ಗಳು, ವಯಸ್ಸಾದರೂ ಆ್ಯಕ್ಟಿವ್ ಆಗಿರೋ ಸೀನಿಯರ್ಸ್ಗಳು, ವಯಸ್ಸೇ ಆಗದೆ ಸೋಂಬೇರಿ ಆಗಿರೋ ಜೂನಿಯರ್ಸ್ಗಳು, ದೊಡ್ಡವ್ರ ಹತ್ರ ಗೈಡೆನ್ಸ್ಗಳು, ಚಿಕ್ಕವ್ರಿಗೆ ರ್ಯಾಗಿಂಗ್ಗಳು, ಅಂಪೈರ್ಸಿಂದ ಕಾಂಟ್ರವರ್ಸಿಗಳು, ಅವಾಗವಾಗ ಸಣ್ಣ ಪುಟ್ಟ ಕಿರಿಕ್ಗಳು. ಒಟ್ಟಿನಲ್ಲಿ ನಾವೆಲ್ಲ ಫ್ರೆಂಡ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಥರ ಇರ್ತೀವಿ. ಇನ್ನು ಮ್ಯಾಚ್ ಮುಗಿದ್ಮೇಲೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಡ್ಡ ಬೇಕು ಅಲ್ವಾ? ಅದಕ್ಕೆ ನಮಗೆ ಅಂತಲೇ ಈ ಅಕ್ಷತಾ ಬಿರಿಯಾನಿ ಕಾಯ್ತಾ ಇರುತ್ತೆ. ಇವ್ರ ಹತ್ರ ಸಿಗೋ ನಾನ್ ವೆಜ್ ಐಟಮ್ಸ್ಗೆ ನಮ್ಮ ಟೀಮ್ ಅಂತೂ ದೊಡ್ಡ ಫ್ಯಾನ್ಸು. ನನಗಂತೂ ಇಲ್ಲಿ ಸಿಗೋ ಚಿಕನ್ ಬಿರಿಯಾನಿ ಒಂಥರ ಆಲ್ ಟೈಮ್ ಫೇವ್ರೇಟ್. 140 ರುಪೀಸ್ಗೆ 3 ಒಳ್ಳೆ ಚಿಕನ್ ಪೀಸ್ ಹಾಕ್ಬಿಟ್ಟು ಶೇರ್ವ ಮತ್ತು ರೈತ ಜೊತೆ ಸರ್ವ್ ಮಾಡ್ತಾರೆ. ಆಹಾ, ಸಖತ್ ಟೇಸ್ಟ್ ಆಗಿರುತ್ತೆ. ಕ್ರಿಕೆಟ್ ಆಡ್ಕೊಂಡು ಬಂದು ಈ ಬಿರಿಯಾನಿ ತಿಂತಾ ಇದ್ದರೆ ಸ್ವರ್ಗ ಅಂದ್ಕೊಳ್ಳಿ. ನೀವು ಕೂಡ ಇಲ್ಲಿ ಬಿರಿಯಾನಿ ಟ್ರೈ ಮಾಡಬೇಕು ಅಂತಿದ್ರೆ ಎಕ್ಸಾಕ್ಟ್ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ ಫುಡ್ನ ಪ್ರೇಮ ಕತೆ ಈ ಅಲೆಮಾರಿಗಳ ಜೊತೆ.